ನಾವು ಇವತ್ತು ಪರಂಗೆಪೇಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರಲ್ಲಿ ಓರ್ವರಾದಂತಹ ಪ್ರತಾಪ್ ಆಳ್ವ ಸುಜೀರ್ ಇವರ ಮನೆಯಲ್ಲಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಮೀನಿನ ಮೂಲದ ಸಾವಯವ ಗೊಬ್ಬರ ಪ್ರಾರಂಭ ಮಾಡಿದಂತದ್ದು ಅದು ಮಡಂತ್ಯಾರ್ನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ. ನಾವು ಮುಂಚೆ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸ್ತಾ ಇದ್ವಿ. ಆದ್ರೆ ಮೊನ್ನೆ ನಮ್ಮ ಸೊಸೈಟಿಗೆ ಒಂದು ಮೀನಿನ ಖನಿಜಾಂಶ ಇರುವಂತಹ ಒಂದು ಗೊಬ್ಬರ ಬಂದಿದೆ ಹೊಸತ್ತು. ಅದನ್ನು ಹಾಕ್ಬೇಕಂತ ನಮ್ಮ ಹತ್ರ ಹೇಳಿದ್ರು. ಆಗ ನಾವೇ ಒಂದು ಸಾವಯವ ಗೊಬ್ಬರಕ್ಕೆ ಸಪೋರ್ಟ್ ಕೊಟ್ಟು ನಾನೇ ನನ್ನ ತೆಂಗಿನ ತೋಟಕ್ಕೆ, ಸ್ವಲ್ಪ ಅಡಿಕೆ ಗಿಡಕ್ಕೆ, ಮಾವಿನ ಗಿಡಕ್ಕೆ, ಹೂವಿನ ಗಿಡಕ್ಕೆ, ಬಾಳೆ ಗಿಡ ಉಂಟು, ಹಣ್ಣು ಹಂಪಲು ಗಿಡ ಉಂಟು, ಎಲ್ಲ ಗಿಡಕ್ಕೆ ನಾನು ಹಾಕಿದ್ದೇನೆ. ಆದ್ರೆ ಈ ಸಲ ರಿಸಲ್ಟ್ ಅಂದ್ರೆ ನನಗೆ ಕಳೆದ ವರ್ಷಕ್ಕಿಂತ ಈ ಸಲ ತೆಂಗಿನಕಾಯಿ ಜಾಸ್ತಿ ಬಂದಿದೆ. ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಪರಂಗೆಪೇಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರಲ್ಲಿ ಓರ್ವರಾದಂತಹ ಪ್ರತಾಪ್ ಆಳ್ವ ಸುಜೀರ್ ಇವರ ಮನೆಯಲ್ಲಿದ್ದೇವೆ. ಅವರ ಜೊತೆಯಲ್ಲಿ ಪರಂಗೆಪೇಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಬ್ರಾಂಚ್ ಮ್ಯಾನೇಜರ್ ಆದಂತಹ ಅನಿಲ್ ಕುಮಾರ್ ರವರಿದ್ದಾರೆ. ಅದೇ ರೀತಿ ಕವಿತರವರು ನಮ್ಮ ಜೊತೆ ಇದ್ದಾರೆ. ಇವತ್ತು ನಾವಿಲ್ಲಿ ಬಂದಂತಹ ಉದ್ದೇಶ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಮೀನಿನ ಮೂಲದ ಸಾವಯವ ಗೊಬ್ಬರ ಪ್ರಾರಂಭ ಮಾಡಿದಂತದ್ದು ಅದು ಮಡಂತ್ಯಾರ್ನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ. ಇವತ್ತು ಜಿಲ್ಲೆಯಾದ್ಯಂತ ಎಲ್ಲಾ ಸೊಸೈಟಿಗಳಲ್ಲಿಯೂ ಕೂಡ ಇವತ್ತು ಅದರ ಒಂದು ಪ್ರಾಮುಖ್ಯತೆ ಏನು ಎಂಬುವಂತದ್ದು ಎಲ್ಲಾ ಕೃಷಿಕರಿಗೆ ಇವಾಗ ತಿಳಿತಾ ಉಂಟು. ಮೀನಿನ ಮೂಲದ ಸಾವಯವ ಗೊಬ್ಬರದ ಮುಖಾಂತರ ಯಾವ ರೀತಿಯಲ್ಲಿ ಫಲಾನುಭವಿಗಳು ತಮ್ಮ ಕೃಷಿಗೆ ಅದನ್ನು ಹಾಕಿ ಯಾವ ರೀತಿಯಲ್ಲಿ ಅದರಲ್ಲಿ ಒಂದು ಉತ್ತಮವಾದಂತಹ ಫಲಿತಾಂಶ ಬಂದಿದೆ ಎಂಬುದಕ್ಕೆ ಒಂದು ನೈಜ ಸಾಕ್ಷಿ ಇವತ್ತು ಪ್ರತಾಪ್ ಆಳ್ವರವರು. ಸರಿ, ಸುಮಾರು ಪರಂಗೆಪೇಟೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ 15 ವರ್ಷಗಳಿಂದ ನಿರ್ದೇಶಕರಾಗಿಕೊಂಡು ಸಮಾಜ ಸೇವೆಯನ್ನು ಮಾಡ್ತಿರುವಂತಹ ಪ್ರತಾಪ್ ಆಳ್ವರವರು ತಮ್ಮ ಸೊಸೈಟಿಯಲ್ಲಿ ಸಹಕಾರಿ ಸಂಘದಲ್ಲಿ ಸಿಗುವಂತಹ ಮೀನಿನ ಮೂಲದ ಸಾವಯವ ಗೊಬ್ಬರವನ್ನು ಅವರ ತೋಟಕ್ಕೆ ಹಾಕಿ ಅದರ ನಂತರ ಯಾವ ರೀತಿ ಫಲಿತಾಂಶ ಬಂದಿದೆ ಎಂಬುವಂತದ್ದು ಇವತ್ತು ಹೇಳಲಿಕ್ಕೆ ಇವತ್ತು ನಮ್ ಜೊತೆ ಪ್ರತಾಪ್ ಆಳ್ವರವರು ಇದ್ದಾರೆ. ಪ್ರತಾಪ್ ಆಳ್ವರವರೇ, ನಿಮಗೆ ಸ್ವಾಗತ. ನಮಸ್ತೆ. ಪ್ರತಾಪ್ ಆಳ್ವರವರೇ, ನೀವು ಹೇಳಿದಾಗೆ ನೀವೊಂದು ಹಿರಿಯರು, ಒಂದು ಉತ್ತಮ ಕೃಷಿಕರು ಕೂಡ. ನೀವು ನಮ್ಗೆ ಸಂಪರ್ಕ ಮಾಡಿ ಈ ಮಡಂತ್ಯಾರ್ನಿಂದ ಇವತ್ತು ಪ್ರಾರಂಭವಾದಂತಹ ಮೀನಿನ ಮೂಲದ ಸಾವಯವ ಗೊಬ್ಬರ ಇವತ್ತು ಸರ್ಕಾರದಿಂದ ಅಧಿಕೃತವಾಗಿ ಮಾನ್ಯತೆ ಪಡೆದಿರುವಂತಹ ಕುಂದಾಪುರ ಮೂಲದ ವಿಶ್ರುತ್ ಕಂಪನಿಯ ಇದೊಂದು ಗೊಬ್ಬರ ಇವತ್ತು ಇಡೀ ಜಿಲ್ಲೆಯಲ್ಲಿ ಬಹುತೇಕ ಎಲ್ಲ ಸೊಸೈಟಿಗಳಲ್ಲಿ ಕೂಡ ಈ ಮೀನಿನ ಮೂಲದ ಸಾವಯವ ಗೊಬ್ಬರ ಲಭ್ಯವಿರುತ್ತದೆ. ಈ ಸಂದರ್ಭದಲ್ಲಿ ನೀವು ಕೂಡ ನಿಮ್ಮ ಕೃಷಿಗೆ ತಂದು ಹಾಕಿದ್ದೀರಿ ಅಂತ ಕೇಳಿ ಬಹಳ ಸಂತೋಷ ಆಯಿತು. ಈಗಿನ ಕಾಲದಲ್ಲಿ ರಾಸಾಯನಿಕದಿಂದ ಕೃಷಿಕರು ಹೊರಗಡೆ ಬರಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡುತ್ತಿರುವಂತಹ ಈ ಸಂದರ್ಭದಲ್ಲಿ ಒಂದು ಸಾವಯವ ಗೊಬ್ಬರ, ಮೀನಿನ ಮೂಲದ ಸಾವಯವ ಗೊಬ್ಬರ ನಮ್ಮ ಭಾಗಕ್ಕೆ ಸಿಕ್ಕಿರುವಂತದ್ದು ಇದು ನಮ್ಮ ಪುಣ್ಯ. ನಾವು ಒಂದಷ್ಟು ವರ್ಷಗಳಿಂದ ಕೇಳ್ತಾ ಇದ್ವಿ, ಮೀನಿನ ಮೂಲದ ಸಾವಯವ ಗೊಬ್ಬರವನ್ನು ಬೇರೆ ರಾಷ್ಟ್ರಗಳಿಗೆ ನಮ್ಮ ಭಾರತ ದೇಶದಿಂದ, ನಮ್ಮ ಮಂಗಳೂರಿಂದ ಅಥವಾ ಬೇರೆ ಬೇರೆ ದೇಶದ ಭಾಗಗಳಿಂದ ಮೀನಿನ ಮೂಲದ ವೇಸ್ಟೇಜ್, ಮೀನಿನ ಮೂಲದ ತ್ಯಾಜ್ಯ ಹೊರಗಿನ ದೇಶಕ್ಕೆ ರಫ್ತಾಗ್ತಾ ಉಂಟು. ಆದ್ರೆ ನಮ್ಮ ದೇಶದಲ್ಲಿ ಸಿಗುವಂತಹ ಈ ಒಂದು ಅದ್ಭುತವಾಗಿರುವಂತಹ ಖನಿಜಗಳಿಂದ ಅಥವಾ ಸಾಕಷ್ಟು ಸತ್ವಗಳಿಂದ ಕೂಡಿರುವಂತಹ ಈ ಗೊಬ್ಬರ ನಮ್ಮ ಕೃಷಿಕರು ಉಪಯೋಗ ಮಾಡುವುದರಲ್ಲಿ ಸ್ವಲ್ಪ ವಿಫಲರಾಗಿದ್ದಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಜನರಿಗೆ ಮನವರಿಕೆಯಾಗಿ ಒಂದಷ್ಟು ಇವಾಗ ಈ ಗೊಬ್ಬರವನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೀವು ಕೂಡ ಈ ಗೊಬ್ಬರವನ್ನು ಉಪಯೋಗ ಮಾಡಿದಿರಿ. ನಿಮ್ಮ ಸ್ವಂತ ಸಹಕಾರಿ ಸಂಘದಲ್ಲಿ ಇದ್ದಂತ ಈ ಗೊಬ್ಬರವನ್ನು ತಂದು ನೀವು ಸಾಕಷ್ಟು ಗಿಡಗಳಿಗೆ, ತೆಂಗಿನ ಗಿಡಗಳಿಗೆ ಹಾಕಿದ್ದೀರಿ ಅಥವಾ ಬೇರೆ ಬೇರೆ ಗಿಡಗಳಿಗೆ ಹಾಕಿದಿರಿ. ಇವತ್ತು ನಿಮ್ಮ ಭಾಗದ ಪರಂಗೆಪೇಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಎಲ್ಲ ಸದಸ್ಯರಿಗೆ ಈ ಗೊಬ್ಬರದ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀರಿ? ನಿಮಗೆ ಯಾವ ರೀತಿಯಲ್ಲಿ ಇದರಲ್ಲಿ ಒಂದು ಫಲಿತಾಂಶ ಸಿಕ್ಕಿದೆ ಎಂಬುವಂತದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ನ ಮುಖಾಂತರ ನೀವು ನಿಮ್ಮೆಲ್ಲ ಸಾರ್ವಜನಿಕರಿಗೆ ತಿಳಿಸಬೇಕಾಗಿ ಕೂಡ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಾವು ಮುಂಚೆ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸ್ತಾ ಇದ್ದೇವೆ. ಆದ್ರೆ ಮೊನ್ನೆ ನಮ್ಮ ಸೊಸೈಟಿಗೆ ಒಂದು ಮೀನಿನ ಖನಿಜಾಂಶ ಇರುವಂತಹ ಒಂದು ಗೊಬ್ಬರ ಬಂದಿದೆ ಹೊಸತ್ತು. ಅದನ್ನು ಹಾಕ್ಬೇಕಂತ ನಮ್ಮ ಹತ್ರ ಹೇಳಿದ್ರು. ಆಗ ನಾವೇ ಒಂದು ಮುತುವರ್ಜಿಯಿಂದ ಸಾವಯವ ಗೊಬ್ಬರಕ್ಕೆ ಸಪೋರ್ಟ್ ಕೊಟ್ಟು ನಾನೇ ನನ್ನ ತೆಂಗಿನ ತೋಟಕ್ಕೆ, ಮಾವಿನ ಗಿಡಕ್ಕೆ, ಮತ್ತೆ ಎಲ್ಲ ಹೂವಿನ ಗಿಡಕ್ಕೆ, ಬಾಳೆ ಗಿಡ ಉಂಟು, ಹಣ್ಣು ಹಂಪಲು ಗಿಡ ಉಂಟು, ಎಲ್ಲ ಗಿಡಕ್ಕೆ ನಾನು ಹಾಕಿದ್ದೇನೆ. ಆದ್ರೆ ಈ ಸಲ ರಿಸಲ್ಟ್ ಅಂದ್ರೆ ನನಗೆ ಕಳೆದ ವರ್ಷಕ್ಕಿಂತ ಈ ಸಲ ತೆಂಗಿನಕಾಯಿ ಜಾಸ್ತಿ ಬಂದಿದೆ. ಅದಲ್ಲದೆ ಒಂದು ತೆಂಗಿನ ಗಿಡದ ತೆಂಡಲ್ ಬೀಳುದು ಸ್ವಲ್ಪ, ಈಗ ತೆಂಡಲ್ ಬೀಳುವುದು ಕಡಿಮೆ ಆಗಿದೆ. ಇಲ್ಲದ್ರೆ ಮುಂಚೆ ತೆಂಡೆಲ್ಲ ನಿಲ್ತಾ ಇರ್ಲಿಲ್ಲ ತೆಂಗಿನ ತೋಟದಲ್ಲಿ. ಸಿಯಲ ಜಾಸ್ತಿ ಉಂಟು, ಮತ್ತೆ ತೆಂಗಿನ ತುದಿ ತುಂಬಾ ಚಂದವಾಗಿ ಉಂಟು.
ಸ್ವಲ್ಪ ನೀರು ಕಡಿಮೆ ಆದ್ರೂ ಏನು ಸಮಸ್ಯೆ ಬರುವುದಿಲ್ಲ. ನಮ್ಗೆ ಮುಂಚೆ ಸ್ವಲ್ಪ ನೀರಿನ ಅಭಾವ ಇತ್ತು, ಹಾಗಾಗಿ ತೆಂಗಿನಕಾಯಿ ಎಲ್ಲ ಕಡಿಮೆ ಆಗ್ತಾ ಇತ್ತು. ಆದ್ರೆ ಈಗ ಈ ಗೊಬ್ಬರ ಹಾಕಿದ ಮೇಲೆ ಇದಕ್ಕೆ ನೀರಿನ ಅಂಶವನ್ನು ಸ್ವಲ್ಪ ಕಡಿಮೆ ಇದ್ರೂ ಸಮಸ್ಯೆ ಇಲ್ಲ. ಅದಲ್ಲದೆ ಇದೊಂದು ಉತ್ತಮವಾದ ಗೊಬ್ಬರ ಅಂತ ಹೇಳಲಿಕ್ಕೆ ನಾನು ತುಂಬಾ ಬಯಸ್ತೇನೆ. ನಾವು ಈ ಗೊಬ್ಬರ ಹಾಕುವುದಕ್ಕಿಂತ ಮುಂಚೆ ಈ ತರ ಇತ್ತು, ಒಂದು ನೋಡಿ ಇಲ್ಲಿ ಕಾಣ್ತದಲ್ಲ, ಎಲ್ಲ ಉದುರಿ ಅದು ತೆಂಡೆಲು ನಿಲ್ತಾ ಇರ್ಲಿಲ್ಲ. ಈ ಗೊಬ್ಬರ ಹಾಕಿದ ಮೇಲೆ ನೋಡಿ ಈಗ ಎಲ್ಲ ತೆಂಡೆಲು ಅದರಲ್ಲಿ ಉಂಟು, ಯಾವುದು ಉದುರುವುದಿಲ್ಲ. ತೆಂಗಿನ ಗಿಡಕ್ಕೆ ಇದು ಒಂದು ಅತ್ಯಮೂಲ್ಯವಾದಂತ ಒಳ್ಳೆಯ ಗೊಬ್ಬರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸರ್, ಇವಾಗ ನೀವು ಹೇಳಿದಾಗೆ ನಿಮ್ಮ ತೋಟಕ್ಕೆ ನೀವು ತೆಂಗಿನ ಗಿಡಗಳಿಗೆ ತೆಂಗಿನ ಮರಕ್ಕೆ ಹಾಕಿದಂತ ಸಂದರ್ಭದಲ್ಲಿ ನೀವು ಹೇಳಿದ ಹಾಗೆ ಮುಂಚೆ ಕಳೆದ ವರ್ಷ ಸಾಕಷ್ಟು ಕಾಯಿಯನ್ನು ಹಚ್ಕೊಳ್ತಾ ಇರ್ಲಿಲ್ಲ, ಕಾಯಿ ಉದುರ್ತಾ ಇತ್ತು. ಇವಾಗ ಅದು ಕಾಯಿ ಹಚ್ಕೊಳ್ತಾ ಉಂಟು. ಈ ಗೊಬ್ಬರ ಹಾಕಿದ ಮೇಲೆ ನಿಮ್ಗೆ ಜಾಸ್ತಿ ನೀರಿದ್ದು ಅವಶ್ಯಕತೆ ಇಲ್ಲ. ಈ ನೀವು ಈಗ ದೂರದ ಊರಿಂದ ಕುರಿ ಗೊಬ್ಬರ ಅಥವಾ ಕೋಳಿ ಗೊಬ್ಬರ ಹಾಕಿದ ಮೇಲೆ ಅದಕ್ಕೆ ಸಾಕಷ್ಟು ನೀರು ಕೊಡ್ಬೇಕು, ತುಂಬಾ ಖಾರ ಆಗುತ್ತೆ. ಆದ್ರೆ ಈ ಗೊಬ್ಬರ, ಸಾವಯವ ಗೊಬ್ಬರ, ನಿಮಗೆ ಎಷ್ಟು ಪ್ರಮಾಣದಲ್ಲಿ ನ್ಯಾಚುರಲ್ ಆಗಿ ನೀರು ಬಿಡ್ತಾ ಇದ್ದಾರೆ ಅಷ್ಟೇ ನೀರು ಸಾಕಾಗ್ತದೆ ಅಂತ ನೀವು ಹೇಳುವಂತದ್ದು. ನಿಮ್ಮ ಸತ್ಯದ ಮಾತು. ಹೌದು. ಇವಾಗ ನೀವು ನಿಮ್ಮ ಹಣ್ಣು ಹಂಪಲುಗಳಿಗೆ ಹಾಕಿದ್ದೀರಿ, ತೆಂಗಿನ ಬುಡಗಳಿಗೆ ಸಾಕಷ್ಟು ಹಾಕಿದಿರಿ, ಒಳ್ಳೆ ಮೆಣಸಿನ ಗಿಡ ಉಂಟು, ಒಳ್ಳೆ ಮೆಣಸಿನ ಗಿಡಗಳಿಗೆ ಹಾಕಿದ್ದೀರಿ. ಒಬ್ಬ ನಿರ್ದೇಶಕರ ತಮ್ಮ ಜವಾಬ್ದಾರಿಯ ಸ್ಥಾನದಲ್ಲಿ ನಿಂತು ಇವತ್ತು ಪರಂಗಿಪೇಟೆಯ ಎಲ್ಲ ಕೃಷಿಕರಿಗೆ ಈ ಮೀನಿನ ಮೂಲದ ಸಾವಯವ ಗೊಬ್ಬರದ ಬಗ್ಗೆ ಏನನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀರಿ? ಅಂದ್ರೆ ಎಲ್ಲರೂ ಇದೇ ಸಾವಯವ ಗೊಬ್ಬರವನ್ನು ಹಾಕ್ಬೇಕಂತ ನಮ್ದು ಮೊದಲನೇ ಆದ್ಯತೆ ಕೊಡ್ತೇವೆ. ಅಲ್ಲದೆ ಇದರಿಂದ ಒಂದಿನ ಎರೆಹುಳ ಜಾಸ್ತಿ ಆಗ್ತದೆ, ಗಿಡದಲ್ಲಿ ಮಣ್ಣಿನ ಫಲವತ್ತು ಜಾಸ್ತಿ ಆಗ್ತದೆ. ಅದಲ್ಲದೆ ಜನಗಳಿಗೆ ಹಾಕ್ಲಿಕ್ಕೆ ಕೂಡ ಭಾರಿ ಸುಲಭ ಉಂಟು, ಅಷ್ಟೇನು ಕಷ್ಟ ಏನಿಲ್ಲ. ಕೃಷಿಕರು ನಮ್ಗೆ ಲೇಬರ್ಗೆ ಭಾರಿ ಸಮಸ್ಯೆ ಉಂಟು. ಲೇಬರ್ ಇಲ್ಲದೆ ನಾವು ಇದನ್ನು ನಮ್ಮ ಮನೆಯವರೇ ನಾವು ಮೇಂಟೈನ್ ಮಾಡಿಕೊಂಡು ನಾವು ಫರ್ಟಿಲೈಸರ್ ಅನ್ನು ಹಾಕಿದ್ದೇವೆ. ಹಾಗಾಗಿ ಇದೊಂದು ಒಳ್ಳೆಯ ರಸಗೊಬ್ಬರ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ, ಸಾವಯವ ಗೊಬ್ಬರ. ಮೀನಿನ ಮೂಲದ ಸಾವಯವ ಗೊಬ್ಬರ ಅಂತ ಹೇಳುವಾಗ ಒಂದಷ್ಟು ಕೃಷಿಕರಲ್ಲಿ ಒಂದು ಭಾವನೆ ಬರ್ತದೆ, ಸಿಕ್ಕಾಪಟ್ಟೆ ವಾಸನೆ ಇರುತ್ತೆ ಅಥವಾ ಎಲುಗಳು, ಮೀನಿನ ಮುಳ್ಳುಗಳು ಇರ್ತದೆ, ಆತರ ಏನಾದ್ರೂ ಈ ಗೊಬ್ಬರದಲ್ಲಿ ಇತ್ತ? ಇಲ್ಲ, ಅಂತದ್ದೇನಿಲ್ಲ, ಎಲ್ಲ ಪುಡಿ ಪುಡಿ ಆಗಿದೆ. ಅದರ ವಾಸನೆ ಅಂತೂ ನಾವು ನಿನ್ನೆ ಹಾಕಿದ್ದೇವೆ ಅದರ ಲಿಕ್ವಿಡ್ ಅನ್ನು, ಇವತ್ತು ನೋಡುವಾಗ ಯಾವುದೇ ಸ್ಮೆಲ್ ಬರುತ್ತಾ ಇಲ್ಲ, ವಾಸನೆ ಇಲ್ಲ. ಅಂತೂ ಇದು ಒಳ್ಳೆ ಗೊಬ್ಬರ ಅಂತೇಳಿ ಹೇಳ್ಬೋದು. ಮೀನಿನ ಮೂಲದ ಸಾವಯವ ಗೊಬ್ಬರ ಇವತ್ತು ನಾವು ನೋಡಿದ ಹಾಗೆ ಯಾವುದೇ ರೀತಿಯಲ್ಲಿ ಒಂದಷ್ಟು ಕೃಷಿಕರ ಭಾವನೆ, ಮನಸ್ಸಿನಲ್ಲಿ ಯಾವ ಭಾವನೆ ಇರುತ್ತೆ ಅಂತ ಹೇಳಿದ್ರೆ, ಈ ಗೊಬ್ಬರದಲ್ಲಿ ವಾಸನೆ ಇರುತ್ತೆ, ಸಿಕ್ಕಾಪಟ್ಟೆ ಉಪದ್ರ ಆಗುತ್ತೆ. ಆದ್ರೆ ನಾವು ಹೇಳುವಂತದ್ದು ಇವಾಗ ಈಗಾಗಲೇ ನಿರ್ದೇಶಕರು ಹೇಳಿದಾಗೆ, ಒಬ್ಬ ಕೃಷಿಕರು ಹೇಳಿದಾಗೆ, ಈ ಮೀನಿನ ಮೂಲದ ಸಾವಯವ ಗೊಬ್ಬರದಲ್ಲಿ ಯಾವುದೇ ರೀತಿಯ ವಾಸನೆ ಇರುವುದಿಲ್ಲ ಮತ್ತು ಈ ಗೊಬ್ಬರ ಬೇರೆ ಎಲ್ಲಿ ಕೂಡ ಸಿಗುವುದಿಲ್ಲ. ನಿಮ್ಮ ಭಾಗದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಲ್ಲಿ ಮಾತ್ರ ಈ ಗೊಬ್ಬರ ಲಭ್ಯವಿರ್ತದೆ ಅಂತ ಹೇಳಲಿಕ್ಕೂ ಸಂತೋಷ ಪಡ್ತಾ ಇದ್ದೇನೆ. ಈ ಗೊಬ್ಬರದಿಂದ ಸಾಕಷ್ಟು ಮಂದಿ ಎಲೆ ಚುಕ್ಕಿ ರೋಗ ಆಗ್ಬಹುದು ಅಥವಾ ನುಸಿ ರೋಗ ಆಗ್ಬಹುದು, ಹೂವಿನ ಗಿಡಗಳಿಗೆ ಹೂ ಬರುವಂತದ್ದಾಗಿರ್ಬೋದು, ಈಗ ಬೇರೆ ಬೇರೆ ತರಕಾರಿ ಕೃಷಿಗೆ ನಮ್ಮ ಸಂಘದ, ಪರಂಗಿಪೇಟೆ ಸಂಘದ ನಮ್ಮ ಇನ್ನೊರು ನಿರ್ದೇಶಕರು ಜೀವನ್ ರವರು ಅಂತ ನಮ್ಮ ಈ ಭಾಗದಲ್ಲಿ ದೊಡ್ಡ ಒಬ್ಬ ತರಕಾರಿ ಕೃಷಿ ಬೆಳೆಯುವರು. ಸರಿ, ಸುಮಾರು ಒಂದು 40ರಿಂದ 50 ಬ್ಯಾಗ್ ನಷ್ಟು ಅವರು ಕೇವಲ ತರಕಾರಿ ಕೃಷಿಗೆನೆ ಅವರು ಮಾಡಿದಾರಂತೆ. ಸೊ ಇನ್ನಷ್ಟು ಉದಾಹರಣೆಗಳುಂಟು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಿಮಗೆ ಇಂಥ ಕೃಷಿಕರ ಜೊತೆ ಮಾತನಾಡಿ ನಿಮಗೆ ಇದರ ಪ್ರಾಮುಖ್ಯತೆಯನ್ನು ತಿಳಿಸುವಂತ ಕೆಲಸ ಮಾಡ್ತಾ ಇದ್ದೇವೆ. ಸಂಘದ ಮ್ಯಾನೇಜರ್ ಅವರು ಕೂಡ ನಮ್ ಜೊತೆ ಇದ್ದಾರೆ. ಸರ್, ಈ ಗೊಬ್ಬರದ ಬಗ್ಗೆ ನೀವು ಏನನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀರಿ? ಈಗಾಗಲೇ ನಮ್ಮ ನಿರ್ದೇಶಕರು ಮತ್ತು ಇವರಿಗೆ ಬಂದ ಅತಿಥಿಯವರು ಈ ಬಗ್ಗೆ ವಿವರವಾಗಿ ತಿಳಿಸಿದ್ದಾರೆ. ಆದ್ದರಿಂದ ನಮ್ಮ ಎಲ್ಲ ಸಹಕಾರ ಸಂಘಕ್ಕೆ ಸಂಬಂಧಪಟ್ಟಂತ ಎಲ್ಲ ರೈತರಲ್ಲಿ ಈ ಒಂದು ಗೊಬ್ಬರವನ್ನು ಉಪಯೋಗಿಸಿ ರಾಸಾಯನಿಕ ಮುಕ್ತ ಸಾವಯವ ಗೊಬ್ಬರವನ್ನು ಬಳಸಬೇಕಾಗಿ ಎಲ್ಲರಲ್ಲಿ ವಿನಂತಿಯನ್ನು ಮಾಡುತ್ತಾ, ಸಾಧ್ಯಷ್ಟು ಮಟ್ಟಿಗೆ ನಾವು ಸಹ ಎಲ್ಲ ರೈತರಿಗೆ ಬಂದವರಿಗೆ ಈ ವಿಷಯದ ಬಗ್ಗೆ ತಿಳಿಸ್ತಿದ್ದೇವೆ. ಮನವರಿಕೆ ಮಾಡಿ ನಿತಿನ್ ಅಥವಾ ಕರುಣಾಕರ್ ಭಂಡಾರಿ ಇವರು ಹೆಚ್ಚಿನ ವಿವರಗಳನ್ನು ರೈತರಿಗೆ ತಿಳಿಸಿ ಮಾಹಿತಿಯನ್ನು ನೀಡಿರ್ತಾರೆ. ರೈತರು ಮುಂದಿನ ದಿನಗಳಲ್ಲಿ ಇದನ್ನು ಹೆಚ್ಚು ಸದುಪಯೋಗ ಮಾಡಿ ಇದರ ಪ್ರಯೋಜನವನ್ನು ಪಡೆಯಬೇಕಾಗಿ ವಿನಂತಿಯನ್ನ ಮಾಡುತ್ತಿದ್ದೇನೆ. ಎಲ್ಲ ರೈತ ಬಾಂಧವರ ಹತ್ರ ಒಂದು ವಿನಂತಿ ಏನಂತ ಹೇಳಿದ್ರೆ, ಪರಂಗಿಪೇಟೆಯ ಕೃಷಿಕರು ಆಗಿರ್ಬೋದು, ಬೇರೆ ಬೇರೆ ಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿರುವಂತಹ ಬೇರೆ ಬೇರೆ ಕೃಷಿಕರಾಗಿರ್ಬೋದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಎಲ್ಲ ಕೃಷಿಕರ ಹತ್ರ ಒಂದೇ ಒಂದು ವಿನಂತಿ, ನಿಮ್ಮ ಹತ್ರ ನುಸಿ ರೋಗ ಇರ್ಬೋದು ಅಥವಾ ಎಲೆ ಚುಕ್ಕಿ ರೋಗ ಇರ್ಬೋದು ಅಥವಾ ತರಕಾರಿ ಕೃಷಿ ಇರ್ಬೋದು, ಇಂಥ ಎಲ್ಲಾ ಕೃಷಿಗಳಿಗೆ ನಾನು ಹೇಳುವಂತದ್ದು ಏನಂತ ಹೇಳಿದ್ರೆ,
ನಿಮ್ಮ ಎಲ್ಲ ಗಿಡಗಳಿಗೆ ಪ್ರಾಥಮಿಕ ಹಂತದಲ್ಲಿ ನೀವು ಹಾಕುವುದು ಬೇಡ. ಬೇಕಾದರೆ ನೀವು 100 ಗಿಡಗಳಿಗೆ 500 ಗಿಡ ಉಂಟಂತ ಹೇಳಿದ್ರೆ 100 ಗಿಡಗಳಿಗೆ ಅಥವಾ 200 ಗಿಡಗಳಿಗೆ ಹಾಕಿ ನೀವು ಇದರ ಪ್ರಾಯೋಗಿಕವಾಗಿ ನೀವು ಕೂಡ ಇದನ್ನು ಮಾಡಿ ಇದರ ಫಲಿತಾಂಶವನ್ನು ಕೂಡ ನೀವು ಪಡೆಯಬಹುದು ಎಂಬಂತದ್ದು ಸಂತೋಷದಿಂದ ಹೇಳಿ, ಮತ್ತೊಮ್ಮೆ ಸಂಘದ ನಿರ್ದೇಶಕರಾದಂತಹ ಪ್ರತಾಪಣ್ಣ ನಿಮಗೆ ಧನ್ಯವಾದಗಳು. ಅದೇ ರೀತಿ ಅನಿಲ್ ಸರ್ ನಿಮ್ಗೆ ಕೂಡ ಅಭಿನಂದನೆ, ಧನ್ಯವಾದವನ್ನು ಹೇಳುತ್ತಾ ಮುಂದಿನ ವಿಡಿಯೋಗಳಲ್ಲಿ ನಾವು ಇನ್ನಷ್ಟು ನಿಮ್ಗೆ ಕೃಷಿಗಳ ಬಗ್ಗೆ, ಈ ಸಾವಯವ ಗೊಬ್ಬರದಿಂದ ಬಂದಿರುವಂತಹ ಎಲ್ಲ ಫಲಿತಾಂಶದ ಬಗ್ಗೆ ಕೂಡ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇವೆ ಅಂತ ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ಹೇಳುತ್ತಾ ಇರ್ತೇನೆ. ಜೈ ಸಹಕಾರಿ.